ಚರ್ಚೆಗೆ ಬನ್ನಿ. ನಾವು ಚರ್ಚೆಗೆ ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ನೋಟಿಸ್ ಕೊಡಿ. ರೆಡಿ, ಚರ್ಚೆಗೆ ರೆಡಿ, ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಲ್ಯಾಪುರಿ ಈಗ ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡೋಕೆ ತಯಾರಿದ್ದೀವಿ. ನೀವು ರಾಜೀನಾಮೆ ಚರ್ಚೆ ಮಾಡೋಕ್ಕಾಗಲ್ಲ. ರಾಜೀನಾಮೆ ಕೊಡಿಸ್ತಾರೆ, ಏನ್ ಚರ್ಚೆ ಮಾಡೋದು? ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. ಈಗ ಅಧ್ಯಕ್ಷರೇ, ವರದಿಗಳನ್ನ ದಾಖಲೆಗಳು ಯಾರು ಬೇಡ ಅಂದಿದ್ದಾರೆ? ಶ್ರೀ ಕ್ಯಾತ್ಸಂದ್ರ ರಾಜಣ್ಣ ಅವರು ಸರ್ಕಾರ ರೆಡಿ ಇದೆ. ಯಾಕೆ ನೀವು ಕೊಡ್ತಾ ಇಲ್ಲ ನೋಟಿಸು? ಯಾಕೆ ಹೆದರ್ತಾ ಇದ್ದೀರಾ? ಅವ್ರು ಹೇಳಪ್ಪ. ಇಡೀ ಒಂದು ಕಾಗದ ಪತ್ರ ಇಡಕ್ ತಯಾರಿಲ್ಲ ಅಲ್ರಿ ನೀವು ಅಧ್ಯಕ್ಷರೇ? ಒಂದು ಕಾಗದ ಪತ್ರ ಇಟ್ಕೊಂಡು ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 24-25 ಯಾರು ಬೇಡ ಅಂದಿರೋದು ಮತ್ತು 25-26ನೇ ಸಾಲಿನ 7ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸದನದ ಮುಂದೆ ಇಡಿ. ಶ್ರೀ ಯುವಿ ಮಣಕಾರ್ ಎಕ್ಸ್ಪೋಸ್ ಮಾಡಿ. ನೀವು ಭ್ರಷ್ಟಾಚಾರದ ಬಗ್ಗೆ ಎಕ್ಸ್ಪೋಸ್ ಮಾಡಿ. ನೀವು ಹಕ್ಕು ಬಾಧ್ಯತೆಗಳ ಸಿದ್ದೇಗೌಡ ಬಲ್ರಿ ಚರ್ಚ್ಗೆ ಸಾಬೀತ್ ಮಾಡ್ರಿ. ಇದು ಎಂತಂದ್ರೆ ಇದು ಈ ತರ ಸದನ ಹಾಳು ಮಾಡೋದು. ಇದು ಮಾನವೀಯತೆ ಅಲ್ಲ, ಇದು ಪ್ರಜಾಪ್ರಭುತ್ವ ಲಕ್ಷಣಗಳಲ್ಲ. ಇದು ಶ್ರೀ ಅರವಿಂದ ಜ್ಞಾನೇಂದ್ರ ಯಾತಕ್ಕೋಸ್ಕರ ಸದನ ಇರಬೇಕು? ಯಾತಕ್ರೆ ವಿಧಾನಸಭೆ ಇರಬೇಕು? ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನು ಮಂಡಿಸಬೇಕು. ಬಂಡವಾಳ ಇದು. ಇವಾಗಿ ತಾವು ಪ್ರೊಟೆಸ್ಟ್ನಲ್ಲಿದ್ದೀರಾ? ಧಿಕ್ಕಾರ, ಧಿಕ್ಕಾರ, ಎಂತಂದ್ರೆ ಇದು ಈ ಬಂಡವಾಳವಲ್ಲಪ್ಪ. ಇದು ಕೆಟ್ಟ ಬಂಡವಾಳ. ಇದು ಬಹಳ ಕೆಟ್ಟ ಬಂಡವಾಳ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ. ಹಿಂಗೆ ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ. ಇಂಥ ಬಂಡವಾಳನ ಯಾವತ್ತಿಂದಾನೆ ಅವನು ಚರ್ಚೆ ಎಲ್ಲ ಕೊಡಲ್ಲ. ಅವ್ನು ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತ್ ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡೆ ಸರ್ಕಾರ ಯಾತ ನಡ್ರಿ ಸೋಮನೆ ಇದು ಏನಿದು? ಜಯ ಅಲ್ಲ, ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. 150 ಜನ ಇದ್ದಾರೆ ಭಾರತ ದೇಶದಲ್ಲಿ ಮಂತ್ರಿಗಳು. ಕೊಡೋಣ ಪಟ್ಟಿಯ ಮಾಡ್ರಿ ಚರ್ಚೆ. ಅವನ ಅಪರಾಧಿ ಅಂತ ತೀರ್ಮಾನ ಆಗಲೇ ಕಳ್ಸೋಣ.